ಯಾಕೆ ಸುಮ್ನಾಗ್ಬಿಟ್ರಿ? ಹೇಳಿ, ಮಾತಾಡಿ ಶ್ರೀಕಾಂತ್. ಮದ್ವೆ ಆದ್ಮೇಲೆ ಕನಕನನ್ನ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀರಾ? ಛೇ, ನೀವು ಹುಡುಗರೆಲ್ಲ ಹೀಗೆ. ನಮ್ ಭಾವನೆಗಳು ನಿಮ್ಗೆ ಅರ್ಥನೇ ಆಗಲ್ಲ. ಚೂಯಿಂಗಮ್ ತರ ಆಗ್ದು ಉಗ್ದು ಬಿಸಾಕ್ತೀರಾ. ನಿಮ್ ಬಗ್ಗೆ ಎಷ್ಟೊಂದು ಕನ್ಸು ಕಟ್ಕೊಂಡಿದ್ದೆ, ಇಷ್ಟೊಂದು ಆಸೆಗಳು ಇಟ್ಕೊಂಡಿದ್ದೆ ಗೊತ್ತಾ? ನಿಮ್ಗೇನ್ ವ್ಯಕ್ತಿತ್ವನೇ ಇಲ್ವಾ ಶ್ರೀಕಾಂತ್? ನಿಮ್ಗೊಂದು ಸತ್ಯ ಗೊತ್ತಾ? ಕನ್ಕಾಲ ನಿಮ್ಗೆ ಮದ್ವೆ ಪ್ರಪೋಸಲ್ ತಂದು ಕೊಟ್ಟಿದ್ದು. ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಇಷ್ಟಪಟ್ಟು ಮನೆಯವ್ರ ಥ್ರೂ ಪ್ರಪೋಸಲ್ ಕೊಟ್ಟಿದ್ದು ನಾನು. ಹುಡುಗಿಯಾಗಿ ನಾನೇ ಇಷ್ಟು ಮುಂದುವರೆದಿದ್ದೀನಿ. ಅಂಥದ್ರಲ್ಲಿ ಈ ಮದ್ವೆನೇ ಇಷ್ಟ ಇರ್ಲಿಲ್ಲ, ಯಾವುದೋ ಒಟ್ಟು ಬಿದ್ದು ಈ ಸಂಬಂಧನ ಒಪ್ಕೊಂಡಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಶ್ರೀಕಾಂತ್. ಶ್ರೀಕಾಂತ್, ಸ್ವಂತಿಕೆನೇ ಇಲ್ಲ ಅಂದ್ಮೇಲೆ ಮುಂದೆ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಮನೆ ವಿಷಯ ಆಗಿರ್ಬೋದು, ವ್ಯವಹಾರದ ವಿಷಯ ಆಗಿರ್ಬೋದು, ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀರಾ? ರಿಮೋಟ್ ಕಂಟ್ರೋಲ್ನ ಬೇರೆಯವ್ರ ಕೈಲಿ ಕೊಟ್ಟು ನೀವು ರೋಬೋಟ್ ಆಗಿರ್ತೀರಾ? ನಿಮ್ಗೇನ್ ಫೀಲಿಂಗ್ಸ್ ಇಲ್ವಾ ಶ್ರೀಕಾಂತ್? ಜಾಯಿಂಟ್ ಫ್ಯಾಮಿಲಿ ಅಂದ್ಮೇಲೆ ಸಾವಿರ ಡಿಫ್ರೆನ್ಸಸ್ಗಳಿರುತ್ತೆ. ಅದನ್ನೆಲ್ಲ ಹೇಗ್ ಸಾರ್ಟ್ ಔಟ್ ಮಾಡ್ತೀರಾ? ನೋಡಿ, ಕನಕ ನಾನು ಅಕ್ಕ ತಂಗಿರು. ಅವಳೇ ಇದ್ದಾಗೆ ಈ ಮನೇಲಿ ನಾನು ಇರಬೇಕು ಅಂತ ಆಸೆ ಇರಲ್ವಾ? ನನ್ಗೆ ನಂದೇ ಆದ ಆಸೆ ಆಕಾಂಕ್ಷೆಗಳಿರಲ್ವಾ ಹೇಳಿ? ಎಲ್ಲ ಕೆಲ್ಸಾನು ನೀವು ಬೇರೆಯವ್ರನ್ನ ಕೇಳೇ ಮಾಡದ? ಈ ಮನೇಲಿ ನನ್ಗೇನು ಬೆಲೆನೇ ಇಲ್ವಾ? ಇಲ್ಲಿ ನಾನು ಸ್ವಾತಂತ್ರ್ಯವಾಗಿ ಹೇಗಿರಕ್ಕಾಗತ್ತೆ ಶ್ರೀಕಾಂತ್? ಹೀಗ್ ನನ್ ಗಂಡ ಪಪ್ಪೆಟ್ ತರ ಬೇರೆಯವ್ರ ಕೀ ಕೊಟ್ರೆ ಕುಣಿತಾನೆ ಅಂತ ಗೊತ್ತಾದ್ರೆ ನನ್ಗೆ ಎಷ್ಟು ಅವಮಾನ ಆಗಲ್ಲ? ನಿಮ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಅದು ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೇಕಿತ್ತು. ಅದನ್ ಬಿಟ್ಟು ಯಾರ್ದೋ ಬಲ್ವಂತಗ್ ಮದ್ವೆ ಆಗ್ತಿದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ನೀವ್ ಭಾವನೆ ಇಲ್ದಿರೋ ಹುಡುಗ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಬೇಡ ಬಿಡಿ, ಬೇಡ. ನಿಮ್ಮನ್ನ ಬಂಧನದಿಂದ ಬಿಡಿಸ್ತೋಣ ನಾನು. ಆದ್ರೆ ಈಗ ನಾನೇ ನಿಮಗ್ ಬಂಧನ ಆಗೋದಿದ್ರೆ ಈ ಮದ್ವೆನೇ ಬೇಡ ಬಿಡಿ. ಗುಡ್ ಬೈ. ಸಾರಿ ಪ್ರಿಯಾ, ನನ್ನ ಮಾತಿಂದ ನಿಮ್ಗೆ ಇಷ್ಟು ಹರ್ಟ್ ಆಗುತ್ತೆ, ಇಷ್ಟು ಅಪ್ಸೆಟ್ ಆಗ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇಲ್ಲ ಶ್ರೀಕಾಂತ್, ನೀವ್ ಬೇರೆ ಯಾರನ್ನೋ ನೋಡ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ನೀವ್ ಅವ್ರನ್ನ ಮದ್ವೆ ಆಗಿ. ಇಲ್ಲ ಪ್ರಿಯಾ, ನಾನು ಈ ಮದುವೆ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಏಕಾಏಕಿ ಈ ಮದುವೆ ಪ್ರಸ್ತಾಪ ಬಂದಾಗ ನನ್ಗೆ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ಲಿಲ್ಲ. ನೀವೇ ಆ ಹುಡುಗಿ ಅಂತಾನೂ ನನ್ಗೆ ಗೊತ್ತಿರ್ಲಿಲ್ಲ. ಆ ಹುಡುಗಿ ನೀವೇ ಅಂತ ಗೊತ್ತಾದಾಗ ನನ್ಗೊಂದು ಹೆಸಿಟೇಷನ್ ಇತ್ತು. ನಾನು ನಿಮ್ಗೊಂದು ಒಳ್ಳೆ ಪೇರ್ ಆಗ್ತೀನೋ ಇಲ್ವೋ ಅಂತ. ಈಗ ನೀವೇ ಇಷ್ಟಪಟ್ಟು ನನ್ನ ಮದುವೆ ಆಗ್ತಿದ್ದೀರಾ ಅಂತ ಗೊತ್ತಾಯ್ತು. ನನಗೂ ನೀವು ಇಷ್ಟ ಆಗಿದ್ದೀರಾ. ಪ್ರಿಯಾ, ನನ್ನ ಮದುವೆ ಆಗ್ತೀರಾ? ಏನ್ರಿ ಇದು? ನಮ್ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಯ್ತು. ಪ್ರಿಯಾ ಈ ಮನೆ ಸೊಸೆ ಆಗ್ಬೇಕು ಅಂತ ಅದೆಷ್ಟು ಆಸೆ ಪಡ್ತಿದ್ದಾಳೆ. ಅವಳ ಆಸೆನ ಈಡೇರ್ಸಕ್ಕೆ ನಮ್ ಕೈಲಾಗ್ತಾ ಇಲ್ಲ. ಯಾಕೆ ಮೀನಾಕ್ಷಿ, ಆಕಾಶನೇ ತಲೆ ಮೇಲೆ ಬಿದ್ದೋರ ತರ ಆಡ್ತಿದ್ಯಲ್ಲ? ಮತ್ತಿನೇನ್ ಮೋಹನ್, ಜಾತಕ ಸರಿ ಇಲ್ಲ, ಸಾಲ ಒಳಿ ಕೂಡ್ ಬರ್ತಿಲ್ಲ ಅಂತ ಹೇಳಿದ್ಮೇಲೆ ಮುಂದುವರಿಯೋದು ಹೇಗೆ? ಈ ಮದ್ವೆ ಆಸೆನ ಕೈ ಬಿಡೋದೇ ವಾಸಿ ಅನ್ಸುತ್ತೆ. ಯಾವನೋ ಮೂಡ ಏನೋ ಹೇಳ್ದ ಅಂತ ನಾವು ಸುಮ್ಮನೆ ಇದ್ಬಿಡಕ್ಕಾಗತ್ತಾ? ನಮ್ಮ ಮಗಳ ಆಸೆ ಆಕಾಂಕ್ಷೆಗಳನ್ನ ಚ್ಯೂಟ್ ಹಾಕಕ್ಕಾಗತ್ತಾ? ನಾನು ಈ ಮನೆ ಒಳಗಡೆ ಕಾಲಿಡಲ್ಲ ಅಂತ ಹೇಳಿದ್ದೆ, ಆದ್ರೂ ಬಂದಿದ್ದೀನಿ. ಯಾಕೆ? ನನ್ನ ಮಗಳಿಗೋಸ್ಕರ.
ನನ್ನ ಪ್ರಿಯಾಗೋಸ್ಕರ. ಮೀನಾಕ್ಷಿ, ಪಾಪ ಈ ಕನಕ ಪ್ರಿಯಾ ಮತ್ತೆ ಶ್ರೀಕಾಂತರ ಮದುವೆಗೆ ಎಷ್ಟು ಶ್ರಮ ಪಡ್ತಿದ್ದಾಳೆ. ಅಂಥದ್ರಲ್ಲಿ ಅದನ್ನೆಲ್ಲ ಬಿಟ್ಟು ನಮ್ಮ ಮಗಳ ಭವಿಷ್ಯದ ಮೇಲೆ ನಾವೇ ಕಲ್ಲು ಹಾಕಕ್ಕಾಗತ್ತಾ? ಜಾತಕ ಕೂಡ ಬರ್ತಾ ಇಲ್ಲ ಅಂದ್ಮೇಲೂ ಮುಂದುವರಿಯೋದಕ್ಕೆ ನನ್ಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಮೋಹನ್. ನೋಡು ಮೀನಾಕ್ಷಿ, ಈ ಜಾತಕ ಗೋತ್ರ ಸಾಲಾವಳಿ ಎಲ್ಲ ನಮ್ಮ ಸಮಾಧಾನಕ್ಕಷ್ಟೇ. ಈಗ ಎಷ್ಟೋ ಜನ ಅಮಾವಾಸ್ಯೆ ದಿವಸ ಮದುವೆ ಆಗಿದ್ದಾರೆ. ಅವರೆಲ್ಲ ಬದುಕ್ತಾ ಇದ್ದಾರೆ ತಾನೆ? ಎಲ್ಲ ಸತ್ತೋಗಿದ್ದಾರೇನು? ಬೇರೆಯವ್ರ ವಿಷಯ ಯಾಕೆ? ಈಗ ನಿನ್ನ ವಿಷಯ ತಗೋ. ನಾವೇನು ಜಾತಕ ತೋರಿಸಿ ಸಾಲಾವಳಿ ಕಟ್ಟಿಸಿ ಮದುವೆ ಆಗಿದ್ದೀವ? ಇಲ್ಲ ತಾನೆ? ಈಗ ನಾವು ಚೆನ್ನಾಗಿದ್ದೀವಿ ತಾನೆ? ಇದನ್ನೆಲ್ಲ ಯೋಚನೆ ಮಾಡೋಕ್ಕೂ ನಮ್ಮ ಹತ್ರ ಪುರ್ಸೋತಿಲ್ಲ. ಹುಟ್ಟು ಬಟ್ಟೆಯಲ್ಲಿ ಆಚೆ ಬಂದವ್ರು ನಾವು. ನನಗೆ ಈ ಢೋಂಗಿ ಜ್ಯೋತಿಷಗಳನ್ನ ಕಂಡ್ರೆ ಮೈಯೆಲ್ಲ ಉರಿಯತ್ತೆ. ಅಂಕಲ್, ನೀವು ನಮ್ದೇ ಇರಬಹುದು, ಆದ್ರೆ ನಂಬಿಕೆ ವೈಯಕ್ತಿಕವಾದದ್ದು. ಯಾರ ಭಾವನೆಗೂ ನೋವು ಮಾಡೋದಕ್ಕಾಗಲ್ವಲ್ಲ. ಹಾಗಂತ ಎರಡೂ ಜೀವಗಳ ಬದುಕು ಹಾಳು ಮಾಡೋದಕ್ಕೆ ನಮಗೆಲ್ಲಮ್ಮ ಹಕ್ಕಿದೆ. ನೋಡು, ಈಗ ಉದಾಹರಣೆಗೆ ಯಾವುದೋ ಒಂದು ಹುಡುಗಿ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿರಲ್ಲ, ಎಲ್ಲೋ ಕಳೆದು ಹೋಗ್ಬಿಟ್ಟಿರತ್ತೆ. ಅದಕ್ಕೆ ಜಾತಕ ಯಾರು ಬರೆದಿರ್ತಾರೆ ಹೇಳು? ಅವರೆಲ್ಲ ಜ್ಯೋತಿಷಿ ನಂಬಿಕೊಂಡು ಜೀವನ ನಡೆಸಿರ್ತಾರ? ಅಂತ ಹೆಣ್ಮಕ್ಳು ಒಳ್ಳೆ ಮನೆ ಸೇರಿಲ್ವಾ? ಅಂಕಲ್, ನೀವ್ ಹೇಳೋದ್ ಸರಿ, ಆದ್ರೆ ಅತ್ತೆ ಈ ವಿಷಯದಲ್ಲಿ ಏನ್ ತೀರ್ಮಾನ ತಗೋತಾರೋ ಗೊತ್ತಿಲ್ವಲ್ಲ. ನಮಸ್ಕಾರ ಹೌದನಿಗಳೇ. ನಮಸ್ಕಾರ. ತಾವು ಏಕಾದಶಿ ಅಂತ ಊಟ ಮಾಡಲಿಲ್ಲ. ಈ ಫಲಗಳನ್ನಾದ್ರೂ ಸ್ವೀಕರಿಸಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಬೇಕು. ಆಗ್ಬೋದು, ತಾವೇನು ಹೊರಡಿ. ಅದು ಅವಧಾನಿಗಳೇ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನೀವು ನನ್ನ ಪ್ರಶ್ನೆ ಕೇಳ್ಬೋದಾ? ಏನ್ ಪ್ರಶ್ನೆ? ಯಾವಾಗಂದ್ರೆ ಆವಾಗ ಪ್ರಶ್ನೆ ಕೇಳೋದಕ್ಕೆ ಇದೇನು ಕವಡೆ ಭವಿಷ್ಯನಾ? ಪ್ರಶ್ನೆ ಕೇಳೋದಕ್ಕೂ ಒಂದು ಹೊತ್ತು ಗೊತ್ತು ಅಂತ ಇರುತ್ತೆ. ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಧಾನಿಗಳೇ. ಒಂದೇ ಒಂದು ಪ್ರಶ್ನೆ. ಏನು? ನಿನಗೆ ಮಕ್ಕಳಾಗುತ್ತಾ ಅಂತ ತಾನೆ? ಅಯ್ಯೋ ಬಿಡಿ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಜಾತಕಕ್ಕೆ ಮಕ್ಕಳಾಗಲ್ಲ. ನಮ್ ಶ್ರೀಕಾಂತನ ಮದುವೆ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳಬೇಕಿತ್ತು. ಏನು? ನನ್ನನ್ನು ಪರೀಕ್ಷೆ ಮಾಡ್ಬೇಕು ಅಂತನಾ? ನಾನು ಅವಾಗ್ಲೇ ಹೇಳಿಲ್ವಾ ಗಣಗಳು ಕೂಡ್ತಾ ಇಲ್ಲ, ಸಾಲಾವಳಿ ಬರ್ತಿಲ್ಲ ಅಂತ? ಅಂದ್ರೆ ಶ್ರೀಕಾಂತನ ಮದುವೆ ಆಗೋದಿಲ್ಲ ಅಂತೀರಾ? ಖಂಡಿತವಾಗ್ಲೂ ಆಗಲ್ಲ. ಬರೀ 100% ಅಲ್ಲ, 200% ಈ ಮದುವೆ ಆಗಲ್ಲ ಆಗಲ್ಲ ಆಗಲ್ಲ. ದೇವರಾಕ್ಷಸ ಅಧಮಗಣ ಸ್ತ್ರೀಕೂಟ 9ರ ಸ್ಥಾನದಲ್ಲಿದೆ. ಅದು ಅಲ್ಲದೆ ರಾಶಿಕೂಟವು ಅಶುಭವಾಗಿದೆ. ಈಗ ನೋಡಿ ಜಾತಕ ಹೊಂದ್ಕೊಳ್ಳುತ್ತಾ ಅಂತ. ದೇವ ಮನುಷ್ಯಗಣ ಆಗ್ತಾ ಇದೆ. ಅದು ಅಲ್ಲದೆ ಅಂಕ ನಿಧಾನವಾಗಿ 15ಕ್ಕೆ BP ಈಗ ರಾಶಿಕೂಟನು ಹೊಂದ್ಕೋತಾ ಇದೆ. ಅದು ಅಲ್ಲದೆ ಮದುವೆ ಸಾಧ್ಯತೆಯನ್ನು ದಟ್ಟವಾಗ್ತಿದೆ. ಶನಿ, ಕುಜ, ರಾಹು, ಕೇತು ದೂರ ಆಗ್ತಾ ಇದೆ. ಪ್ರಯತ್ನ ಮಾಡಬಹುದು. ಹೌದಾನಿಗಳೇ, ಈಗ ಜಾತಕ ಒಂದಕ್ಕೊಂದು ಟ್ಯಾಲಿ ಆಗಿರ್ಬೇಕಲ್ಲ? ರೇ, ಯಾವನ್ರಿ ಅವನು ಮುಟ್ಟಾಳ? ಜಾತಕ ಹೊಂದಾಣಿಕೆ ಆಗಲ್ಲ, ಸಾಲಾವಳಿ ಬರಲ್ಲ ಅಂದವನು ಜಾತಕ ಚೆನ್ನಾಗಿ ಹೊಂದ್ಕೋತಾ ಇದೆ. ರೀ ಸ್ವಾಮಿ, ಒಂದೇ ನಕ್ಷತ್ರದ ಉತ್ತಮವಾದ ಗಣಕೂಟ. ಹುಡುಗಿ ನಕ್ಷತ್ರಕ್ಕೂ ಹುಡುಗನ ನಕ್ಷತ್ರಕ್ಕೂ 27 ಅಂಕಗಳು ಕೂಡಿ ಬರ್ತಾ ಇವೆ.
ಇದಕ್ಕಿಂತ ಉತ್ತಮವಾದ ಈಡು ಜೋಡು ಎಲ್ಲಿ ಸಿಗುತ್ತೆ ಸ್ವಾಮಿ? ಈ ಮದುವೆನ ಯಾವ ಗೃಹತಾರೆಯಿಂದನೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬೇಗ ಕರೀರಿ ನಿಮ್ಮ ಮನೆಯವ್ರನ್ನ. ಈ ಮದ್ವೆಯಿಂದ 2 ಕುಟುಂಬಗಳ ಸಂಬಂಧ ಗಟ್ಟಿಯಾಗತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡಿದೆ. ನನ್ನ ಆಸೆ ಎಲ್ಲ ಮಣ್ಪಾಲಾಗೋಯ್ತು. ಯಾಕೆ ಮೀನಾಕ್ಷಿ ಹತಾಶಳಾಗಿ ಮಾತಾಡ್ತಿದ್ಯಾ? ಅವನ್ ಯಾವನೋ ಏನೋ ಹೇಳ್ದ ಅಂತ ಎಲ್ಲ ಮುಗಿದು ಹೋಯ್ತು ಅನ್ನೋ ಥರ ಆಡ್ತಿದ್ಯಲ್ಲ. ನೋಡು, ಆ ಪದ್ಮಾವತಿ ಅವರಿಗೆ ಈ ಮದುವೆನ ಯಾವುದೇ ಕಾರಣಕ್ಕೂ ನಿಲ್ಸೋದು ಬೇಡ ಅಂತ ರಿಕ್ವೆಸ್ಟ್ ಮಾಡೋಣ. ನೀನು ಸಮಾಧಾನವಾಗಿರು. ಹೌದಮ್ಮ. ಈ ಮದ್ವೆಯಿಂದ 2 ಕುಟುಂಬಗಳ ಸಂಬಂಧ ಗಟ್ಟಿಯಾಗತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡಿದೆ. ನನ್ನ ಆಸೆ ಎಲ್ಲ ಮಣ್ಪಾಲಾಗೋಯ್ತು. ಯಾಕೆ ಮೀನಾಕ್ಷಿ ಹತಾಶಳಾಗಿ ಮಾತಾಡ್ತಿದ್ಯಾ? ಅವನ್ ಯಾವನೋ ಏನೋ ಹೇಳ್ದ ಅಂತ ಎಲ್ಲ ಮುಗಿದು ಹೋಯ್ತು ಅನ್ನೋ ಥರ ಆಡ್ತಿದ್ಯಲ್ಲ. ನೋಡು, ಆ ಪದ್ಮಾವತಿ ಅವರಿಗೆ ಈ ಮದುವೆನ ಯಾವುದೇ ಕಾರಣಕ್ಕೂ ನಿಲ್ಸೋದು ಬೇಡ ಅಂತ ರಿಕ್ವೆಸ್ಟ್ ಮಾಡೋಣ. ನೀನು ಸಮಾಧಾನವಾಗಿರು. ಹೌದಮ್ಮ. ಹೌದು ಚಿಕ್ಕಮ್ಮ, ಎಲ್ಲ ಸಮಸ್ಯೆಗೂ ಒಂದ್ ದಾರಿ ಇದ್ದೇ ಇರುತ್ತೆ. ಇದಕ್ಕೂ ಯಾವ್ದಾದ್ರು ದಾರಿ ಇರಬಹುದು. ಯೋಚನೆ ಮಾಡೋಣ. ಏನ್ ದಾರಿ ಇದೆಯೋ ಏನೋ. ಜ್ಯೋತಿಷ್ಯನ ಸುಳ್ಳು ಮಾಡಕ್ಕಾಗತ್ತಾ? ಆ ದೇವ್ರೇ ಇದಕ್ಕೊಂದು ದಾರಿ ತೋರಿಸ್ಬೇಕು ಅಷ್ಟೆ. ಪ್ರಿಯಾ ಹಣೆಲಿ ಅದೇನ್ ಬರ್ದಿದ್ಯೋ ಆಗತ್ತೆ. ನಾವೇನ್ ಮಾಡಕ್ಕಾಗತ್ತೆ? ಅಕ್ಕ, ಚಿತ್ರ, ಕನಕ, ಎಲ್ರು ಬೇಗ ಬನ್ನಿ. ಹಾಗೆ ಬರ್ತಾ ಬಾವಿ ಬೀಗರನ್ನು ಕರ್ಕೊಂಡು ಬನ್ನಿ. ಬಾ ಮೀನಾಕ್ಷಿ. ಅದೇನೋ ಕೂಗ್ತಿರೋ ಹಾಗಿದೆ, ಏನು ಅಂತ ಕೇಳೋಣ. ಇನ್ನೇನಿರುತ್ತೆ, ಜಾತಕ ಕೂಡ ಬರ್ತಿಲ್ಲ, ಈ ಮದ್ವೆ ಆಗಲ್ಲ, ನಿಮ್ ದಾರಿ ನೀವು ನೋಡ್ಕೊಳ್ಳಿ ಅಂತ ಹೇಳಕ್ ಕರಿತಿರ್ತಾರೆ ಅಷ್ಟೆ. ಚಿಕ್ಕಮ್ಮ, ಯಾಕೆ ಕೆಟ್ಟದನ್ನೇ ಯೋಚನೆ ಮಾಡ್ತೀರಾ? ಮತ್ತಿನ್ನೇನಮ್ಮ ಕನಕ, ಮೊದ್ಲೇ ಅದಕ್ಕೆಗೆ ನಮ್ಮನ್ ಕಂಡ್ರೆ ಅಷ್ಟಕ್ಕಷ್ಟೆ. ನಮ್ ಮುಖ ಕಂಡ್ರೂ ಅವ್ರಿಗಾಗಲ್ಲ. ಏನೋ ನಿನ್ ಬಲ್ವಂತಕ್ಕೆ ಅವ್ರ ಈ ಸಂಬಂಧನ ಒಪ್ಕೊಂಡಿದ್ರು ಅನ್ಸುತ್ತೆ. ಈಗ ಜಾತಕ ಕೂಡ ಬರ್ತಾ ಇಲ್ಲ ಅನ್ನೋ ನೆಪ ಬೇರೆ ಸಿಕ್ತು. ಬೇಡ ಅಂತ ಹೇಳೋದಕ್ಕೆ ಸಲೀಸಾಯ್ತಲ್ವಾ? ಮೀನಾಕ್ಷಿ, ಸುಮ್ಮನೆ ನೀನೇ ಏನೇನೋ ಕಲ್ಪನೆ ಮಾಡ್ಕೋಬೇಡ. ಬಾ, ಮೊದಲು ಅದೇನು ಅಂತ ಕೇಳೋಣ. ಶ್ರೀಕಾಂತ್, ಏನ್ ಗೊತ್ತಾ, ನಂಗೆ ಮತ್ತೆ ಕಾಲೇಜ್ಗೆ ಹೋಗ್ಬೇಕು ಅನ್ಸ್ತಿದೆ. ಮತ್ತೆ ಕಾಲೇಜ್ಗ? ಯಾಕೆ? ನಿನ್ನ ಹತ್ರ ಫ್ಲರ್ಟ್ ಮಾಡಿಸ್ಕೊಳ್ಳೋಣ ಅಂತ. ಆಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಒಳಹಾಕ್ಸ್ತಿದ್ರಿ ಅಲ್ವಾ? ಹಲೋ, ನನ್ನ ಹತ್ರ ಹುಡುಗಿ ಎಲ್ಲ ಆಯ್ತಾ? ನಿನ್ನ ಕಿಡ್ನಾಪ್ ಮಾಡಿ ನನ್ನ ಕಾರೆಲ್ಲ ಎತ್ತಾಕೊಂಡು ಹೋಗ್ತಿದ್ದೆ. ಆಮೇಲೆ ನಿಮ್ಮಮ್ಮ ಆ ಕನಕ ಸ್ಟೇಷನ್ಗೆ ಹೋಗಿ ಪಾಪ ಅಮೂಲ್ ಬೇಬಿ ಬೆರಳು ಚಿಪ್ಪ ಹುಡುಗ ನಮ್ಮ ಮನೆಯಿಂದ ಮಿಸ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಿದ್ರು. ಅದಿರ್ಲಿ, ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಏನ್ ಮಾಡ್ತಿದ್ರಿ? ಹೇ, ಅಷ್ಟೊಂದು ಓವರ್ ಇಮ್ಯಾಜಿನೇಷನ್ ಬೇಡ. ಮದ್ವೆ ಆಗು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಇನ್ನೇನು? ನೀವು ಹುಡುಗಿರೆಲ್ಲ ಒಂದೇ ತರ ಅನ್ಸುತ್ತೆ. ನಾವೊಂದು ಸಣ್ಣ ತಪ್ಪು ಮಾಡಿದ್ರು ನಿಮ್ ಸೌಂದರ್ಯನೇ ಕೊಳ್ಳೆ ಹೊಡೆದ್ವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು. ಓಹೋ, ಹಾಗಾದ್ರೆ ಸಾಹೇಬ್ರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದಾಯ್ತು. ಚಚೆ, ಹಾಗೇನೂ ಇಲ್ಲ, ಸುಮ್ಮನೆ ಹೇಳಿದೆ. ಗೊತ್ತಲ್ಲ, ಮದ್ವೆಗೆ ಮುಂಚೆ ಬ್ಲ್ಯಾಕ್ ಮೇಲ್, ಮದ್ವೆ ಆದ್ಮೇಲೆ ಬ್ಲ್ಯಾಂಕ್ ಮೇಲ್. ಗೊತ್ತು. ಮದ್ವೆಗೆ ಮುಂಚೆ ಬ್ಲ್ಯಾಕ್ ಮೇಲ್, ಮದ್ವೆ ಆದ್ಮೇಲೆ ಹೆಂಡತಿಯನ್ನು ನೈಟ್ ಮೇಲ್. ಅಂದ್ರೆ ನಾನು ಅಷ್ಟೊಂದು ಕೆಟ್ಟೋಳ? ಆಗಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅಕ್ಕ, ಚಿತ್ರ, ಕನಕ, ಎಲ್ರು ಬೇಗ ಬನ್ನಿ. ಹೇ ಶ್ರೀಕಾಂತ್, ಕೂತ್ಕೋ, ನಾನು ನೋಡ್ಕೊಂಡು ಬರ್ತೀನಿ. ಶ್ರೀಕಾಂತ್, ಅಷ್ಟೊಂದು ಭಯನಾ? ಕಿಡ್ನಾಪ್ ಮಾಡಿ ಏನ್ ಮಾಡ್ತೀರಾ ಅಂತ ಕೇಳಿದ್ರಲ್ಲ, ಲೈವ್ ತೋರಿಸ್ಲಾ? I've been caged by you for such a long, long time. You had your own particular way to fill my mind.
ಏನಾರು ಪರಿಹಾರ ಹೊಳಿತಾ ಹೌದಾ ನಿಗಳೇ? ಜೈ ಗುರುದೇವ. ನಿಮ್ಮ ಎರಡೂ ಜಾತಕಗಳನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ ಮೇಲೆ ಸಮಸ್ಯೆಯ ಮೂಲ ಏನು ಅಂತ ಗೊತ್ತಾಯ್ತು. ಏನ್ ಸಮಸ್ಯೆ? ನೋಡಿಮ್ಮ, ಈ ಮದುವೆಗೆ ಅಡ್ಡಿಯಾಗಿರೋದು ಬೇರೆ ಏನೂ ಅಲ್ಲ, ಹುಡುಗಿ ಹೆಸರು. ನೋಡಿಮ್ಮ, ಮದುವೆ ಮಾಡಲೇಬೇಕು, ಸಂಬಂಧ ಉಳಿಸ್ಕೋಬೇಕು ಅಂದ್ರೆ ಅದಕ್ಕೊಂದು ಪರಿಹಾರ ಇದೆ. ಪರಿಹಾರನ? ಅದೇನು ಅಂತ ಹೇಳಿ, ಅದೇನೇ ಇದ್ರೂ ನಾವು ಮಾಡ್ತೀವಿ. ನೋಡಿ, ಆ ಹುಡುಗಿ ಹೆಸರನ್ನ ಬದಲಾಯಿಸಬೇಕು. ಏನು? ನನ್ನ ಮಗಳ ಹೆಸರು ಬದಲಾಯಿಸೋದಾ? ಹಾಗೆ ಮಾಡಿದ್ರೆ ಅವಳ ಐಡೆಂಟಿಟಿನೇ ಇರಲ್ಲ. ಸ್ವಾಮಿ, ನಾನು ಹೇಳ್ತಾ ಇರೋದು ನಿಮ್ಮ ಹಳೆ ಹೆಸರನ್ನ ಬಳಸಬೇಡಿ ಅಂತಲ್ಲ, ಶಾಸ್ತ್ರಕ್ಕೆ ಬೇರೆ ಒಂದು ಹೆಸರಿಡಿ. ಆಗ್ಬೋದು. ಮದುವೆ ಆದ್ಮೇಲೆ ಹೆಣ್ಮಕ್ಳು ಮನೆತನ, ಗೋತ್ರ ಎಲ್ಲ ಬದಲಾಗುತ್ತಲ್ಲ, ಹೆಸರು ಬದಲಾಗೋದ್ರಲ್ಲಿ ತಪ್ಪೇನಿದೆ? ಸರಿ, ಹಾಗಾದ್ರೆ ಹೆಸರು ಬದಲಾಯಿಸೋದಕ್ಕೆ ನಮ್ದೇನೂ ಅಡ್ಡಿ ಇಲ್ಲ. ಯಾವ ಹೆಸರಿಟ್ರೆ ಒಳ್ಳೇದು ಅಂತ ನೀವೇ ಸ್ವಲ್ಪ ನೋಡಿ ಹೇಳ್ತೀರಾ? ಅದನ್ನು ನೋಡಿದನಮ್ಮ, ನಿಮ್ಮ ಹುಡುಗಿಗೆ ಭಾಗ್ಯ ಅಂತ ಹೆಸರಿಟ್ರೆ ತುಂಬಾ ಒಳ್ಳೇದಾಗತ್ತೆ. ಚೆನ್ನಾಗಿದೆ ಶಾಸ್ತ್ರಿಗಳೇ. ನೋಡಿಮ್ಮ, ಭಾಗ್ಯನ ಹೆಸರಲ್ಲಿ ಪತ್ರಿಕೆ ಮಾಡಿಸಿದ್ರೆ ಮದುವೆಗೆ ಯಾವ ಅಡ್ಡಿನೂ ಇರಲ್ಲ. ಹುಡುಗಿನು ಭಾಗ್ಯಲಕ್ಷ್ಮಿಯಾಗಿ ನಿಮ್ಮನೆ ತುಂಬ್ತಾಳೆ. ಭಾಗ್ಯಲಕ್ಷ್ಮಿ ಹೆಸರು ತುಂಬಾ ಚೆನ್ನಾಗಿದೆ. ಅದೇ ಹೆಸರಲ್ಲಿ ಪತ್ರಿಕೆ ಬರೆದ್ಬಿಡಿ. ಹಾಗಾದ್ರೆ ಯಾರದ್ದೇನು ತಕರಾರಿಲ್ಲ ತಾನೆ? ಯಾವ ತಕರಾರು ಇಲ್ಲ. ಮುಂದಿನ ಕೆಲಸ ನಡೀಲಿ. ರಾಯರೇ, ನೀವಿಲ್ಲಿ ಕೂತ್ಕೊಳ್ಳಿ. ನೋಡಮ್ಮ, ನಿಮ್ಮ ತಂದೆ ಪಕ್ಕ ಕೂತ್ಕೊಮ್ಮ. ನೀವು ನಿಮ್ಮ ಮಗಳ ಕಿವಿಯಲ್ಲಿ ಭಾಗ್ಯ ಅಂತ 3 ಸಾರಿ ಹೇಳಿ. ಭಾಗ್ಯ ಭಾಗ್ಯ ಭಾಗ್ಯ. ಎದ್ದೇಳಮ್ಮ. ನೋಡಮ್ಮ, ಇವತ್ತು ನಿನಗೆ ಪುನರ್ಜನ್ಮ ಆದಂಗೆ ಆಯ್ತು. ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ. ಮೊದಲು ನಿಮ್ಮ ತಂದೆಯವ್ರಿಗೆ ಮಾಡಿ.